ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಇಂಟ್ರೆಸ್ಟಿಂಗ್ ಆಗಿ ಟೇಸ್ಟಿಯಾಗಿರೋ ಅಂಥ ರೈಸ್ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 2ರಿಂದ 3 ಚಮಚದಷ್ಟು. ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರೋ 1 ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಶುಂಠಿ, ಬೆಳ್ಳುಳ್ಳಿ. ಗ್ಯಾಸ್ ಸ್ಟವ್ನ ನೆನ್ಪಿಟ್ಕೊಳ್ಳಿ, ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಹಾಕೊಂಡ್ಮೇಲೆ 1 ನಿಮಿಷದವರೆಗೂ ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. 1 ನಿಮಿಷ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು, ಕ್ಯಾಬೇಜು, ಹುರುಳಿಕಾಯಿ, ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿಗಳನ್ನೆಲ್ಲ ಸೇರಿಸ್ಕೋಬೋದು. ಈ ತರಕಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ತರಕಾರಿಗಳನ್ನ ಸುಮಾರು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ತರಕಾರಿಗಳನ್ನ ತೀರನೇ ಜಾಸ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 3ರಿಂದ 4 ನಿಮಿಷ ಆದಮೇಲೆ ತರಕಾರಿಗಳೆಲ್ಲ ಸುಮಾರು ಒಂದು 50 ಭಾಗದಷ್ಟು 50% ಅಷ್ಟು ಬೆಂದಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮೊದಲೇ ಮಾಡಿಟ್ಕೊಂಡಿರೋ ಅನ್ನ, ಕಾಳು ಮೆಣಸಿನ ಪುಡಿ ಸಣ್ಣ ಚಮಚದಲ್ಲಿ 1/2 ಚಮಚದಷ್ಟು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು. ತರಕಾರಿಗಳನ್ನ ಬೇಯಿಸಲಿಕ್ಕೆ ಹಾಕಿದ್ದೆ. ಈಗ ಅನ್ನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ಉಪ್ಪನ್ನ ತೀರನೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ನೋಡಿ, ಅವಶ್ಯಕತೆ ಬಿದ್ದರೆ ಮತ್ತೊಮ್ಮೆ ಹಾಕ್ಕೋಬೋದು. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಅನ್ನ ಹಾಕ್ಕೊಂಡ್ಮೇಲೆ ಸುಮಾರು 1ರಿಂದ 2 ನಿಮಿಷ ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ. ಟ್ರೈ ಮಾಡಿ, ತುಂಬಾ ಸುಲಭ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.